ಸ್ಪೈಗಲ್. ಹೊಡಿರಿ ಅವ್ರಿಗೆ. ಅರೆ ಯಾರ್, ಮೊದಲು ನಾನು ಹೊಡಿತೀನಿ, ನಂತರ ಕಿತ್ಕೊಳ್ತೀನಿ. ನನ್ನ ಸ್ಟೈಲೇ ಬೇರೆ ಇದೆ. ನಾನು ಈಗಲ್ ಸ್ಪೈ ಈಗಲ್. DVD ಪ್ಲೀಸ್. ಮತ್ತೆ ನಾನು DVD ದಯಾರಾಮ್ ವೆಂಕಟೇಶ್ ದಾಬೋಲ್ಕರ್. ಅರೆ ಹಾರ್ಕೊಂಡು ಒಲಿಂಪಿಕ್ಗೆ ಹೋಗ್ತೀಯಾ? ಸಮೋಸೆ ಸುಟ್ಟೋಗುತ್ತೆ. DVD ನಿನ್ನ ಪ್ಲಾನ್ ನಾನು ಕಂಡಿಡ್ದೇ ಹಿಡಿತೀನಿ. ನನ್ನನ್ನು ಸೂಪರ್ ಸ್ಪೈ ಅಂತ ಹಾಗೇನೆ ಕರೆಯೋಲ್ಲ. ಅರೆ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಅರೆ ಲಡ್ಡು ಹೋಳಿಗೆ ಹಿಡ್ಕೊಳ್ಳಿ ನನ್ನ. ಅರೆ ಯಾರ್ ಮಿಠಾಯಿ ವಾಲೆ, ನೀನು ನಕಲಿ ಸೈಂಟಿಸ್ಟ್ ಇದೆಯಾ? ನೀನು ಹಪ್ಪಳ ಮಾಡು. ಪ್ರಾಜೆಕ್ಟ್ ಚೋಲಾ. ನಕಲಿ ಸೈಂಟಿಸ್ಟ್ ನಿಲ್ಲು, ಈಗ ನಿನ್ನನ್ನು ಪಾರಿವಾಳ ಮಾಡ್ತೀನಿ. ಓ ನೋ, ನಾನು ಪಾರಿವಾಳ ಆಗ್ಬಿಟ್ಟೆ. ಅರೆ ಯಾರ್. ಅವನಿಗೆ ಪಾರಿವಾಳ ಯಾಕೆ ಮಾಡಿದೆ? ಹಾರ್ಕೊಂಡು ಹೋಗ್ಬಿಟ್ನಲ್ಲ. DVD ಅಂತೂ ಸಿಕ್ಕಿತ್ತಲ್ಲ, ನಕಲಿ ಸೈಂಟಿಸ್ಟ್ ಅವನು ಮಾಡ್ದವನನ್ನ ಪಾರಿವಾಳ. ಇಷ್ಟೇ ಸೈನ್ಸು ಮತ್ತೆಲ್ಲ ಆರ್ಟ್ಸು. ಬಾ ರಸವನ್ನ ಪಾತ್ರೆಗೆ ಹಾಕೋಣ. ಬಾಸ್, ನೀವು ಇಂಟರ್ನ್ಯಾಷನಲ್ ಡಾನ್ ಇದ್ದೀರಿ. ಈಗ ಈ ಮಿಠಾಯಿ ರೀತಿ ಮಾತನಾಡೋದನ್ನ ಬಿಡಿ. ಬಾಲ್ಯದ ಅಭ್ಯಾಸ. ನೀವೇನು ಸೂಪರ್ ಈಗಲನ್ನ ಹಿಡಿತಿದ್ರಾ ಇಲ್ಲ ಜಿಲೇಬಿಯಿಂದ ಸೊಳ್ಳೆ ಓಡಿಸ್ತಿದ್ದೀರಾ? ನಾನಿಲ್ಲ ಅಂದ್ರೆ ಈ ಸೀಕ್ರೆಟ್ ಪ್ರಾಜೆಕ್ಟ್ ನ ಫೈಲ್ ಅವನ ಕೈಗೆ ಸಿಕ್ತಿತ್ತು. ಈಗ ಅವನು ಈಗಲ್ ಎಲ್ಲಿದ್ದಾನೆ ಬಾಸ್? ಈಗ ಅವನು ಪಾರಿವಾಳ ಆಗಿಬಿಟ್ಟಿದ್ದಾನೆ. ಇದೇನು ಪರಿಸ್ಥಿತಿ ಮಾಡಿಟ್ಬಿಟ್ರೆ ನನ್ನ. ನಾನು ಹಾರಿ ಸುಸ್ತಾದ್ನಲ್ಲಪ್ಪ. ನೀವು ನೋಡ್ತಾ ಇರುವಾಗೆ ಬನ್ನಿ ಪೂರ್ತಿ ಗಮನವಿಟ್ಟು ಗಾಳಿಪಟ ಹಾರಿಸ್ತಾ ಇದ್ದಾರೆ. ಮತ್ತೆ ಅವರ ಜೊತೆಗೆ ಸಹಕಾರ ನೀಡ್ತಾ ಅವರ ಅಣ್ಣ ಹನಿ. ಮ್ಯಾಚ್ ಅಂದ್ರೆ ನಾನು ಹೇಳ್ತಾ ಇರೋದು ಗಾಳಿಪಟ ಬಹಳ ರೋಮಾಂಚಕವಾಗಿ ಆಗ್ತಾ ಇದೆ. ಬನ್ನಿ ಅವರು ಸನ್ನೆ ಹನಿ ಅವರಿಗೆ ಡೀಲ್ ಮಾಡೋದಕ್ಕಾಗಿ ಹಗ್ಗ ತಿರುಗ್ತಿದೆ ಸನ್ ಸನ್, ಗಾಳಿಪಟ ಹಾರ್ತಾ ಇದೆ ಚನ್ ಚನ್. ಈಗ ಮತ್ತೆ ನಮ್ಮ ಬನ್ನಿ ಜೋರ್ದಾರ್ ಮತ್ತೆ ಡೀಲ್ ಮುಗಿಸಿಯೇ ಬಿಟ್ರು. ಎದುರಾಳಿಯ ಗಾಳಿಪಟ ನೆಲಸಮ. ಬಹಳ ರೋಮಾಂಚನಕಾರಿಯಾದಂತ ಪಾರ್ಟ್ನರ್ಶಿಪ್ ಇತ್ತು ಹನಿ ಮತ್ತೆ ಬನಿ ಮಧ್ಯೆ. ಬನ್ನಿ, ಸ್ವಲ್ಪ ಹೊತ್ತು ನಾನು ಗಾಳಿಪಟ ಹಾರಿಸ್ತೀನಿ. ಸ್ವಲ್ಪ ಕಾಯಿರಿ, ನೀವು ಕತಾರಲ್ಲಿದ್ದೀರಿ. ಬನ್ನಿಯ ನಂತರ ನನ್ನ ಬಾರಿ. ಅರೆ ಬಿಟ್ಬಿಡು ಪೊಪಟ್, ಗಾಳಿಪಟದೊಂದಿಗೆ ನೀನು ಹಾರಿ ಬಿಡ್ತೀಯಾ? ಹೌದಾ? ಈಗ ನೋಡಿ ನಾನೇನ್ ಮಾಡ್ತೀನಿ ಅಂತ.
ಪಾಪಾಡ್ ನೀನಿ ಪಾರಿವಾಳಕ್ಕೆ ಗಾಯ ಮಾಡಿದೆ. ಇದು ನನ್ನ ಡಾಟ್ ಅಲ್ಲ. ಎನಿ ಡೌಟ್? ಇದು ಡಿವಿಡಿಯ ಡಾಟ್ ಇದೆ. ಯಾರು ದಯಾರಾಮ್ ವೆಂಕಟೇಶ್ವರ್ ದಾಬೋಲ್ಕರ್. ಅವನದೊಂದು ಮೃಷ್ಟಾನ್ನ ಭೋಜನಾಲಯವಿತ್ತು. ಆಮೇಲೆ ಸೈಂಟಿಸ್ಟ್ ಆದ, ಮತ್ತೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಸಹ. ನಾನು ಅವನ ಸೀಕ್ರೆಟ್ ಪ್ರಾಜೆಕ್ಟ್ ನ ಇಂಟೆಲಿಜೆನ್ಸ್ ಮಾಡ್ತಿದ್ದೆ. ಆದ್ರೆ ನೀನ್ ಯಾಕೆ ಮಾಡ್ತಿದ್ಯಾ? ಬಿಕಾಸ್ ಐ ಆಮ್ ಸೂಪರ್ ಸ್ಪೈ. ಐ ಆಮ್ ಸೂಪರ್ ಈಗಲ್. ಯಾರ ಹಿಂದೆ ಬೀಳ್ತೀನೋ ಅವರ ಜೀವನವನ್ನ ಕಷ್ಟ ಮಾಡ್ಬಿಡ್ತೀನಿ. ಅರೆ ಯಾರ್, ನನ್ನ ಸ್ಟೈಲೇ ಸ್ವಲ್ಪ ಬೇರೆ. ಈ ಪಾರಿವಾಳದ ತಲೆ ಕೆಟ್ಟೋಗಿದೆ. ಓಯ್, ಈ ಪಾರಿವಾಳ ಅಂತ ಏನ್ ಕರಿತಾ ಇದ್ಯಾ? ಗರುಡನಂತ ಅಪಾಯಕಾರಿ ಮನುಷ್ಯನನ್ನ ಪಾರಿವಾಳ ಅಂತ ಕರಿತಿದ್ಯಾ? ಐ ಆಮ್ ಎ ಸ್ಪೈ ಈಗಲ್, ಸೂಪರ್ ಈಗಲ್. ನನ್ನ ಸ್ಟೈಲೇ ಬೇರೆ. ಡಿವಿಡಿ ನನ್ನ ಮನುಷ್ಯನಿಂದ ಪಾರಿವಾಳ ಮಾಡಿಬಿಡ್ತು. ಓ ನೋ. ನೋಡಿ ಬಾಸ್, ನಾವು ಸೂಪರ್ ಸ್ಪೈ ಈಗಲ್ ನ ಬಹಳ ದೊಡ್ಡ ಫ್ಯಾನ್. ಅವನು ದೊಡ್ಡ ದೊಡ್ಡ ಕೇಸನ್ನ ಸಾಲ್ವ್ ಮಾಡಿದಾನೆ. ಪವರ್ಫುಲ್ ವ್ಯಕ್ತಿ. ಟ್ರಸ್ಟ್ ಮೀ, ನನ್ನ ಸ್ಟೈಲೇ ಬೇರೆ. ನಿನ್ನ ಸ್ಟೈಲ್ ಎಲ್ಲಾ ಕಡೆಯಿಂದಲೂ ಭಿನ್ನವಾಗಿದೆ. ಎಲ್ಲೂ ಕೂಡ ನೀನು ಮನುಷ್ಯನಾಗಿ ಕಾಣೋದಿಲ್ಲ. ಇದನ್ನ ಡಿವಿಡಿ ಮಾಡಿದ್ದು ಯಾರ್? ಫಿಲ್ಮಿದ್ ಡಿವಿಡಿಯಾ ಅಥವಾ ಸಾಂಗಿದ್ ಡಿವಿಡಿಯಾ? ಅರೆ ಆ ಕ್ರಿಮಿನಲ್ ಡಿವಿಡಿ. ಅವನು ಸೈಂಟಿಸ್ಟ್ ಇದ್ದಾನೆ. ಆದ್ರೆ ನೀನೇ ಹೇಳಿದ್ದಿ ಮಿಠಾಯಿ ಮಾಡುವವಂತ. ಅರೆ ಮೊದಲಿದ್ದ ಅವನೇ ಏನೋ ಕೆಮಿಕಲ್ ಹಾಕಿದಾನೆ ಮಿಠಾಯಿಗ. ಓ, ಏನ್ ಮಾಡ್ಲಿ ಇವನನ್ನ? ಇಲ್ಲ, ನನ್ನ ಬಾಡಿಯಲ್ಲಿ ನನ್ನನ್ನ ನಂಬಿ ನಾನು ಸೂಪರ್ ಸ್ಪೈ ಈಗಲಿದ್ದೀನಿ. ಪ್ಲೀಸ್. ಡಾಟ್ ನಲ್ಲಿ ಕೆಮಿಕಲ್ಸ್ ಅಂತೂ ಇದೆ. ಬಹುಶಃ ಇವನು ಹೇಳೋದು ನಿಜ ಇರಬಹುದು ಗೆಳೆಯರೇ. ಎನಿ ಡೌಟ್? ಸರಿ, ನಮ್ಗೆ ನಿನ್ ಮೇಲೆ ಭರವಸೆ ಇದೆ. ಬಾ, ನಿನ್ನನ್ನು ಸರಿ ಮಾಡಕ್ಕೆ ಡಾಕ್ಟರ್ ಬಾಲು ಬಳಿಗೆ ಹೋಗೋಣ. ಅರೆ ನಂದು, ಡಾಕ್ಟರ್ ಬಾಲು ಅವರು ಕ್ಲಿನಿಕ್ ಅಲ್ಲಿ ಇದ್ದಾರಾ? ಇಲ್ಲ, ಅವರು ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಏನಾಯ್ತು? ಈ ಪಾರಿವಾಳವನ್ನ ಗಿಡುಗ ಮಾಡ್ಬೇಕು. ಯಾಕೆ? ಪಾರಿವಾಳನೇ ಆಗಿರ್ಲಿ ಬಿಡಿ. ಈಗಲ್ ಮಾಡಿ ಏನ್ ಮಾಡ್ತೀರಾ? ಅರೆ ಈಗಲ್ ನನ್ನ ಹೆಸರು. ನಾನು ಮನುಷ್ಯ ಇದ್ದೀನಿ, ಪಾರಿವಾಳ ಆಗ್ಬಿಟ್ಟಿದ್ದೀನಿ. ಯಾರ್ ಪಾರಿವಾಳ? ಹಾಗಾದ್ರೆ ಇವನನ್ನ ವೈದ್ಯ ಬಾಲುವಿನ ಹತ್ರ ಕರ್ಕೊಂಡು ಹೋಗಿ. ಅವನಾದ್ರೂ ಡಾಕ್ಟರ್ ಬಾಲುವಿನ ತಮ್ಮನೇ ಅಲ್ವಾ? ಹಾ, ಇದು ಸರಿನೇ. ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ. ಎಲ್ಲ ತೊಂದರೆ ದೂರ ಮಾಡಿ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಅಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಉದುರುವ ಕೂದಲಿಗೆ ಚಿಕಿತ್ಸೆ ಮಾಡಿ. ಕೆರೆಯುವ ಕಜ್ಜಿಗೆ ಚಿಕಿತ್ಸೆ ಮಾಡಿ. ಮನಸ್ಸಿನ ದೌರ್ಬಲ್ಯತೆ ದೂರ ಆಗುತ್ತೆ. ಯಾವ ರೋಗ ಇದ್ರೂ ದೂರ ಆಗುತ್ತೆ. ಪ್ರತಿಯೊಂದಕ್ಕೂ ಚಿಕಿತ್ಸೆ ಇದೆ. ವಾಸಿಯಾಗಿಲ್ಲ ಅಂದ್ರೆ ಹಣ ವಾಪಸ್. ಅಲ್ಲಿ ಬಾವು. ಹಾ, ಅಲ್ಲೇ ಬರ್ತಾ ಇದ್ದೀವಿ. ನೀವು ಬೇಗನೆ ಈ ಪಾರಿವಾಳವನ್ನ ಗಿಡುಗ ಮಾಡಿ. ಇಲ್ಲಿ ಬಾವು. ನಿನ್ನ ಬುದ್ಧಿಯ ಹುಲ್ಲನ್ನ ಮತಿಹೀನ ಹುಳಗಳು ತಿಂದಿದಾವ. ಸೆಕೆಗಾಲದಲ್ಲಿ ನೆರೆ ಬಂದಿದ್ಯಾ? ಅರೆ ಪಾರಿವಾಳವನ್ನ ಈಗಲ್ ಹೇಗೆ ಮಾಡೋದು? ನಂದು ಎಲ್ಲರ ಬಂಧು. ಆದ್ರೆ ಬಂಧು ಆಗಿರೋದ್ರಿಂದ ಇಷ್ಟೊಂದು ಲಾಭ ಪಡ್ಕೋಬೇಡ. ಪಾರಿವಾಳ ಈಗಲ್ ಹೇಗಾಗಲು ಸಾಧ್ಯ? ಇದು ಗಿಡುಗನೇ. ನಿನ್ನ ಖಾಲಿ ಮೆದುಳಲ್ಲಿ ಪಾತ್ರೆಗಳು ಠಣ ಠಣ ಹೇಳ್ತಿವೆ. ನನ್ನ ಮನಸ್ಸಿನಲ್ಲೂ ಭಣ ಭಣ ಅಂತಿವೆ. ಇಲ್ಲಿಗಲ್ ಪ್ಲಾಟ್ ನಿನಗೆ ಲೀಗಲ್ ಅನಿಸ್ತಿದೆ. ಈ ಪಾರಿವಾಳ ಯಾವ ಆಂಗಲ್ ನಿಂದ ನಿನಗೆ ಈಗಲ್ ಅನಿಸ್ತಿದೆ? ಸರ್, ಇದು ಸ್ಪೈ ಈಗಲ್. ಇವನು ಸ್ಪೈ ಆಗಿರ್ಬೋದು, ಆದ್ರೆ ಈಗಲ್ ಮಾತ್ರ ಅಲ್ಲ. ನನ್ನ ಕಣ್ಣಿನ ಹೆಡ್ಲೈಟ್ ನಿಂದ ಇವನ ಚೆಹರೆಯ ಮೈಲ್ಸ್ ನೋಡ್ತಾ ಇದ್ದೀನಿ. ಇವನು ಪಾರಿವಾಳವೇ. ಇವನನ್ನು ಪಾರಿವಾಳ ಮಾಡಲಾಗಿದೆ. ಇವನನ್ನ ಡಿವಿಡಿ ಪಾರಿವಾಳ ಮಾಡಿದ್ದು. ಇವನು ಹಾಗೆ ನೋಡಿದ್ರೆ ಮನುಷ್ಯ. ಡಿವಿಡಿಯಲ್ಲಿ ಮ್ಯೂಸಿಕ್ ಕೇಳಬಹುದು, ಪಿಕ್ಚರ್ ನೋಡಬಹುದು, ಡ್ಯಾನ್ಸ್ ನೋಡಬಹುದು, ಯೋಗ ಕಲಿಬಹುದು. ಡಿವಿಡಿ ನೋಡ್ತಾ ಯಾರಾದ್ರೂ ಪಾರಿವಾಳ ಆಗಕ್ಕೆ ಹೇಗೆ ಸಾಧ್ಯ? ಅರೆ ಆ ಡಿವಿಡಿ ಅಲ್ಲ, ದಯಾರಾಮ್ ವೆಂಕಟೇಶ್ ದಾಬೋಲ್ಕರ್ ಡಿವಿಡಿ. ಅವನಿವನಿಗೆ ಗರಿ ಎಸ್ತು ಮನುಷ್ಯನನ್ನು ಪಾರಿವಾಳ ಮಾಡಿಬಿಟ್ಟ. ಆ ಫೇಮಸ್ ಕ್ರಿಮಿನಲ್. ಅವನು ಸೈಂಟಿಸ್ಟ್ ಕೂಡ. ಇಲ್ಲ ಮಾವು, ನಾನೇನಾದ್ರೂ ಮಾಡ್ತೀನಿ. ತಮ್ಮ, ಇದು ಒಮ್ಮೆ ಆಂಬ್ಯುಲೆನ್ಸ್, ಒಮ್ಮೆ ಅಗ್ನಿಶಾಮಕ, ಒಮ್ಮೆ ಪೊಲೀಸ್ ವ್ಯಾನ್. ಇದು ಸೈರನ್ ಯಾಕೆ ಹೊಡಿತಾ ಇದೆ? ಈ ಸೈರನ್ ಬೇರೆ ಬೇರೆ ಮೆಟಲ್ ನದ್ದು. ಇವನ ಬಾಡಿಯಲ್ಲಿ ಟೊಮೆಟೊ ಸೂಪ್ ನ ಜೊತೆ ಜೊತೆ ಜಿಂಕ್, ಅಲ್ಯೂಮಿನಿಯಂ ಮತ್ತು ಪೊಟ್ಯಾಷಿಯಂ ನಂತಹ ವಸ್ತುಗಳ ಮಿಕ್ಸ್ಚರ್ ಮಾಡಲಾಗಿದೆ.
ಹಾ ಖಂಡಿತ ಸರಿಯಾಗಿ ಹೇಳಿದ್ರಿ. ಅವನು ಒಂದು ಡಾಟ್ ಮಾಡಿದ, ಅದಾದ್ಮೇಲೆ ನಾನು ಪಾರಿವಾಳ ಆಗಿದ್ದು. ಇಲ್ದಿದ್ರೆ ನನ್ನ ಸ್ಟೈಲೇ ಬೇರೆ ಇತ್ತು ಯಾರ್. ಸಾಕು ಸುಮ್ನಿರು. ಆ ಡಾಟ್ ನ ಪ್ರಭಾವ ಕಡಿಮೆ ಮಾಡೋದಕ್ಕಾಗಿ ಒಂದು ಚೂರ್ಣ ಮಾಡಬೇಕು, ಇವನಿಗೆ ತಿನ್ನಿಸ್ಬೇಕು, ಸ್ವಲ್ಪ ಆಡಿಸ್ಬೇಕು, ಸ್ವಲ್ಪ ನಡೆಸಬೇಕು, ಆಗ ಪುನಃ ಮೊದಲಾಗೆ ಈಗಲಾಗ್ಬೋದು. ಅರೆ ಈಗಲ್ ನನ್ನ ಹೆಸರು, ನಾನು ಮನುಷ್ಯನಾಗ್ಬೇಕಿದೆ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ. ಪ್ಲೀಸ್ ಪ್ಲೀಸ್ ನಾನು ಈ ಕೆಲಸ ಮಾಡ್ಕೊಡಿ ಪ್ಲೀಸ್. ನೀನು ಹೋದ್ರೆ ಆಮೇಲೆ ಕೆಲಸ ಶುರು ಮಾಡೋದಲ್ವಾ? ನನಗೆ ಗೊತ್ತಾ ಇದರಲ್ಲಿ ಏನೆಲ್ಲ ಸೇರಿಸ್ಬೇಕು ಅಂತ. ನನಗೆ ಕೆಲಸ ಮಾಡೋದಕ್ಕೆ ಬಿಡು, ನೀನು ಅಲ್ಲಿ ಹೋಗು. ಸರಿ ವೈದ್ಯ ಬಾಲು, ಚೂರ್ಣ ರೆಡಿ ಆದ ತಕ್ಷಣ ಕಾಲ್ ಮಾಡಿ. ನಂದು ನೀನು ಇಲ್ಲಿ ಬಾ, ನಾನು ಬರ್ಕೊಡುವ ಸಾಮಾನು ತಗೊಂಡು ಬಾ. ಏ ಪಾರಿವಾಳ ಅಣ್ಣ, ಏ ಅನ್ನ ತಿನ್ನು. ಥೂ, ಅರೆ ಕತ್ತೆ, ಸೂಪರ್ ಈಗಲಿಗೆ ಅಕ್ಕಿ ತಿನ್ನಿಸ್ತಾ ಇದೀಯಾ? ಅರೆ ಕತ್ತೆ, ಈಗ ನೀನು ಪಾರಿವಾಳವೇ, ಪಾರಿವಾಳ ಅನ್ನ ತಿನ್ನೋದೇ. ಅರೆ ಯಾರ್ ಬೇಯಿಸ್ಬೇಡ ಪ್ಲೀಸ್. ಸರಿ ಬೇಯಿಸೋದಿಲ್ಲ, ಹಂಗೆ ತಿನ್ನಿಸ್ಬಿಡ್ತೀನಿ. ನೀನು ವಾಪಸ್ ಮನುಷ್ಯ ಆಗ್ತೀಯಲ್ಲ, ಆಗ ನಾನು ಬೇಯಿಸಿ ತಿನ್ನಿಸ್ತೀನಿ. ಪ್ಲೀಸ್ ಪ್ಲೀಸ್ ನನ್ನ ಹನಿ ಬಳಿ ಒಬ್ಬನ್ನ ಬಿಟ್ಟು ಹೋಗ್ಬೇಡ್ರಪ್ಪ ಪ್ಲೀಸ್. ನಾನು ಇವನನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕೆಂದ್ರೆ ನನ್ನ ಸ್ಟೈಲೇ ಬೇರೆ. ಇವನನ್ನು ಯಾವ ಸ್ಟೈಲ್ ನಿಂದಲೂ ಹ್ಯಾಂಡಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎನಿ ಡೌಟ್? ಗೆಳೆಯರೆ, ವೈದ್ಯ ಬಾಲೂರ ಏನಾದ್ರೂ ಅಪ್ಡೇಟ್? ಸಮಯ ಹಿಡಿಯುತ್ತೆ. ನಂದು ಸಿಕ್ಕಿದ್ದ, ಹೇಳ್ತಿದ್ದ ಚೂರ್ಣ ನಾಳೆ ತಯಾರಾಗುತ್ತೆ. ನನಗೆ ನನ್ನ ಪವರ್ಸ್ ವಾಪಸ್ ಬೇಕಿದೆ ಯಾರ್. ಆಗ ಗೊತ್ತಾಗುತ್ತೆ ಡಿವಿಡಿಗೆ ಈ ಸೂಪರ್ ಈಗಲ್ ಯಾವ ಮಣ್ಣಿಂದ ಆಗಿದ್ದಾನೆ ಅಂತ. ನನ್ನನ್ನ ಬೇಗನೆ ಸರಿ ಮಾಡಿ, ಯಾಕಂದ್ರೆ ನಾನು ಡಿವಿಡಿ ಒಳಗಿನ ಡೀಟೇಲ್ಸ್ ನ ಕಂಡುಹಿಡಿಬೇಕಿದೆ. ಇದು ಟೋಟಲ್ ಎಷ್ಟು ಡಿವಿಡಿ ಇದೆ, ಮತ್ತೆ ಎಲ್ಲರ ಹೆಸರು ಡಿವಿಡಿ ಯಾಕೆ? ಅರೆ ಮೆದುಳಿಲ್ಲದ ನನ್ನ ಹನಿ, ಒಂದೇ ಡಿವಿಡಿ ಇರೋದು. ಮತ್ತೆ ಆ ಡಿವಿಡಿಯ ಬಳಿ ಒಂದು ಡಿವಿಡಿ ಇದೆ, ಅದರಲ್ಲಿ ಕ್ರೈಮ್ ಪ್ಲಾನ್ ಇದೆ. ಹಾ, ಪ್ರಾಜೆಕ್ಟ್ ಚೋಲಾ. ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ? ಅವನಿಗೆ ತಿಂಡಿ ಮಾಡುವವನಲ್ವಾ? ಡಿವಿಡಿಯಲ್ಲಿ ಚೋಲೆ ಭಟೂರದ ರೆಸಿಪಿ ಕೂಡ ಇರಬಹುದು ತಮ್ಮ. ಇಲ್ಲ ಹನಿ, ಕ್ರಿಮಿನಲ್ ಚೋಲೆ ರೆಸಿಪಿಗಾಗಿ ಈಗಲ್ ಜೊತೆಗೆ ಯಾಕೋ ಹೊರಡ್ತಾನೆ. ಖಂಡಿತ ಬೇರೆನೋ ಪ್ಲಾನ್ ಇದೆ. ವಾ ವಾ ವಾ, ಬನ್ನಿ, ನೀನು ಎಷ್ಟೊಂದು ಇಂಟೆಲಿಜೆಂಟ್. ನೀವಿಬ್ರು ಯಾವ್ದಾದ್ರು ಮೇಳದಲ್ಲಿ ಸಿಕ್ಕಿರೋ ಅಣ್ತಂದಿರಲ್ಲ ತಾನೆ? ಸರ್, ಮೇಳದಲ್ಲಿ ಜನರು ತಪ್ಪಿಸ್ಕೊಳ್ತಾರೆ. Yes, ಆದ್ರೆ ಯಾವ ಅಣ್ತಂದಿರು ದೂರ ಆಗ್ತಾರೆ, ಅವ್ರು ಯಾರಿಗಾದ್ರೂ ಸಿಗ್ತಾರಲ್ವಾ? ಅದ್ಭುತ ಅದ್ಭುತ ಅದ್ಭುತ, ಎಂತ ಪತ್ತೆದಾರಿ ಮೆದುಳು. ಎನಿ ಡೌಟ್? ಥ್ಯಾಂಕ್ ಯು ಯಾರ್, ನನ್ನ ಸ್ಟೈಲೇ ಬೇರೆ. ಈಗ ಏನಾದ್ರೂ ಕೆಲಸ ಮಾಡೋಣವಾ? ಆದ್ರೆ ನನಗೆ ತಲೆ ಜೊತೆ ದೇಹ ಕೂಡ ಬೇಕಿದೆ. ನನಗೆ ಅನುಮಾನ ಇದೆ, ಡಿವಿಡಿ ಏನೋ ದೊಡ್ಡ ಪ್ಲಾನ್ ಮಾಡ್ತಿದ್ದಾನೆ ಅಂತ. ಅರೆ ನೀನು ಡಿವಿಡಿಯನ್ನ ಹಿಡಿತಿದ್ಯಲ್ಲ, ಹೈ ಜಂಪಿನ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನೀನು ಮನುಷ್ಯ ಅಲ್ಲ, ಮಂಗ. ಜಿಲೇಬಿ ಬಿಸಿಯಾಗಿದೆ. ಏ, ಹೆಸರು ಡಿವಿಡಿ ಅಂದ್ರೆ ಯಾವಾಗ ಬೇಕಾದ್ರೂ ಬಳಸುದ? ಕಚೋಟಿಯ ಕರೀಲಾಗ್ತಿದೆ. ಹಾಗಾದ್ರೆ ಸರಿಯಾಗಿ ಕರಿ. ಹೇ, ಈ ಲಿಕ್ವಿಡ್ ನಿನ್ಗೆ ತಿನ್ನಕ್ಕಾಗಿರೋದಲ್ಲ. ಓಯ್ ತಲೆ ಇಲ್ಲದವನೇ, ನೀನ್ ನನ್ನ ಕೈದಿ, ನಾನ್ ನಿನ್ ಕೈದಿ ಅಲ್ಲ. ಸಾರಿ, ಮರ್ತಿದ್ದೆ, ತಪ್ಪಾಯ್ತು. ರಸಗುಲ್ಲ ಶಾರ್ಟ್ ಆಗಿವೆ. ಪ್ರಾಜೆಕ್ಟ್ ಚೋಲೆಯಲ್ಲಿ ಯಾರಿಂದ ಏನು ತಪ್ಪು ಆಗ್ಬಾರ್ದು, ಎಲ್ರಿಗೂ ತಿಳಿಸೋ. ಸಂಡೇಸ್, ಮಿಸ್ಟಿ ದಹಿ, ಮಾಲ್ಪುವೆ, ಕಾಲಾ ಜಾಮೂನ್, ಯಾರಿಂದಾದ್ರೂ ಯಾವ್ದೇ ತಪ್ಪ ಆಗ್ಬಾರ್ದು. ಹಾಗೆ ಬಾಸ್, ನಾವು ಏನ್ ಮಾಡ್ಲಿಕ್ಕೆ ಹೊಟ್ಟಿದ್ದೀವಿ? ಅದು ಬೆಳಿಗ್ಗೆ ಹೇಳ್ತೇನೆ. ಹೋಗು, ಮಿಲ್ಕ್ ಕೇಕ್ ತಯಾರಾಗಿದೆ. ನಾಳೆ ದಿನ ವಿಶೇಷವಾಗಿದೆ. ಜಗತ್ತಿನ ಡಾನ್ ಎಲ್ಲ ನನ್ನನ್ನು ಒಪ್ಕೋತಾರೆ. ನಾಳೆ ಚೋಲಾಪುರದ ಚೋಲಾರಾಮ ನಮ್ಮ ನಗರಕ್ಕೆ ಬರ್ತಿದ್ದಾನೆ. ನಾನು ಅವನನ್ನ ಕಿಡ್ನಾಪ್ ಮಾಡಿ ಬಹಳಷ್ಟು ಹಣ ವಸೂಲಿ ಮಾಡ್ತೇನೆ. ಹಾಲು ದೊಡ್ಡದಾಗಿ ಕೆಂಪು ಮಾಡು.
ಸುತ್ತಲೇ ಆ ಕಡೆ ಈ ಕಡೆ ಓಡಾಡ್ತಿದೆ. ಮೇಯರ್ ಸಾಬ್, ನೀವೇನ್ ಹುಡುಕ್ತಿದ್ದೀರಿ? ಆ ಚೋಳ ಇಲ್ಲಿಲ್ಲ. ಆ ಚೋಳ ಈ ತನಕ ಬಂದಿಲ್ಲ. ಚೋಳ ಬರುವವರೆಗೆ ನೀವು ಪನ್ನೀರ್ ತಿಂತಾ ಇರಿ ಅಲ್ವಾ? ಚೋಳ ಅಂದ್ರೆ ತಿನ್ನುವಂಥದ್ದಲ್ಲ. ನನ್ನ ಗೆಳೆಯ ಚೋಳಾಪುರದ ರಾಜ ಚೋಳರಾಮ್. ಸರ್, ಆಲ್ ಕ್ಲಿಯರ್ ಸರ್. ಮೇರ್ ಸಾಬ್ರ ಮೇಲೆ ಅಟ್ಯಾಕ್ ಆಯ್ತು, ಹೊಡೀರಿ. ಅರೆ, ನಮ್ಮ ಸೆಕ್ಯೂರಿಟಿ ಗಾರ್ಡ್ಸ್ ನ ಸ್ಥಿತಿ ಏನಾಗೋಯ್ತು? ಚೋಳರಾಮ್ನ ಗಾರ್ಡ್? ಅರೆ, ನಿಲ್ಲಿ 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 ನಿಲ್ಲಿ, ಇದು ಚೋಳರಾಮ್ನ ಸೆಕ್ಯೂರಿಟಿ ಗಾರ್ಡ್ಸ್. ಓ ಸಾರಿ ಸರ್, ಹನಿಯಿಂದಾಗಿ ತೊಂದರೆ ಆಗೋಯ್ತು. ಅಲ್ಲಿ 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 ಬಹಳ ಪೆಟ್ಟು ತಿಂದಿದ್ಯಾ ನೀನು? ಚೋಳ ತಿಂತೀಯಾ? ಇಲ್ಲವಾ, ಇದೊಂದ ಪ್ರಶ್ನೆ. ಇವನ ಪರಿಸ್ಥಿತಿ ಬಟೂರೆಯಾಗಿದೆ. ಅವನು ಹೇಗೆ ಚೋಳ ತಿಂತಾನೆ? ಅರೆ, ನೀನು ಪೂರಿ ಹಾಗೆ ಉಬ್ಬಿದ್ಯಾ? ನೀನಾದ್ರೂ ಚೋಳ ತಿಂತೀಯಾ? 2 ರೂಪಾಯಿಗೆ ಧನ್ಯ ಕೇಳಿ ಚೌಕಾಸಿ ಮಾಡ್ತಿದ್ದಾರೆ. ವೈದ್ಯ ಬಾಲು ನಿಮ್ಮನ್ನೇ ಪೂರಿ ಅಂತ ಹೇಳಿ ಮರ್ಯಾದೆ ತೆಗಿತಿದ್ದಾರೆ. ಹೊಡಿ ಚಪ್ಪಳ. ಎಲೆವಾ ಮಿಸ್ಟರ್ ಖನ್ನಾ, ನಿನ್ನ ಶೇರ್ ಎಂಬ ಕಬ್ಬಿಣ ನನ್ನ ಮೆದುಳಿನ ಬಿಲ್ಡಿಂಗ್ ನುಗ್ಗುತ್ತಿದೆ. ನನಗೆ ಅಪಮರ್ಯಾದೆ ಆಗ್ತಿದೆ. ನೀನು ಚಪ್ಪಾಳು ತೊಡೋದು ಕೇಳ್ತಾ ಇದೀಯಾ? ಗೆಳೆಯ ಅಲ್ದೆ ಹೋಗಿದ್ದೆ, ಕಾವಲಿ ಇಲ್ಲದ ರೈಲ್ವೆ ಹಳಿಯಲ್ಲಿ ಮಲಗಿಸ್ತಿದೆ. ಅಪಮರ್ಯಾದೆ ಮಾಡ್ತಾ ಇಲ್ಲ. ಇವನಿಗೆ ಚೋಳ ಇಷ್ಟ, ಅದಕ್ಕಾಗಿ ಎಲ್ರಿಗೂ ಕೇಳ್ತಾ ಇದ್ದಾನೆ. ಇವನು ಚೋಳಾಪುರದ ರಾಜ ಚೋಳರಾಮ್. ಅರೆ, ಚೋಲೆ ತಿಂತೀಯಾ? ಇಲ್ಲ, ನೀವು ತಿನ್ನಿ. डिनर में छोले भटूरे, छोला पूरी, छोला टिक्की, छोला समोसा, प्लेन छोले, मसाला छोले, तवा फ्राई छोले ಎಲ್ಲ ಇವೆ. ನೋಡಪ್ಪ, ಸ್ವಲ್ಪ ಚೋಲೆ ತಗೋ, ಮತ್ತೆ ಅದರಲ್ಲಿ ಚೋಲೆ ಹಾಕು, ಮತ್ತೆ ಅದರಲ್ಲಿ ಚಟ್ನಿ ಮೊಸರು ಹಾಕಿ, ಅದರಲ್ಲಿ ಮತ್ತೆ ಸ್ವಲ್ಪ ಚೋಲೆ ಹಾಕಿ ತಗೊಂಡ್ ಬಾ. ಹೋಗಪ್ಪ, ಹೋಗು, ತಗೊಂಡ್ ಬಾ, ಹೋಗಿ ತಗೊಂಡ್ ಬಾ. ಅರೆ, ಇಷ್ಟೊಂದು ಚೋಲೆ ಚೋಲೆ ಹೆಸರು ಕೇಳಿಯೇ ಗ್ಯಾಸ್ ಆಗೋಯ್ತು. ತಿಂತಾರೆ ಹೇಗೆ? ನಾವಿವರು ರಾಜ್ಯ ಮತ್ತು ನಮ್ಮ ನಗರದ ನಡುವೆ ಒಂದು ಕಾಲುವೆ ಮಾಡ್ತಿದ್ದೇವೆ. ಅದರಲ್ಲಿ ಸೀಮಾ ನಡೆಸ್ತೇವೆ. ಆಗ ಜನರಿಗೆ ಟ್ರಾಫಿಕ್ ಜಾಮ್ ಇರೋದಿಲ್ಲ. ನೀರು ಕೂಡ ಬೇಸಾಯಕ್ಕೆ ಪ್ರಯೋಜನಕ್ಕೆ ಬರುತ್ತೆ. ಮತ್ತೆ ಆ ಪ್ರಾಜೆಕ್ಟ್ ನ ಅನೌನ್ಸ್ಮೆಂಟ್ ಮಾಡಿದ್ದು. ಅದ್ರ ಬಗ್ಗೆ ಸ್ಟೇಡಿಯಂ ಅಲ್ಲಿ ಫಂಕ್ಷನ್ ಇದೆ. ನೀವೆಲ್ಲರೂ ಬರ್ಬೇಕು. ಲಂಚ್ ಅಲ್ಲೇ ಮಾಡೋಣಂತೆ. ಚೋಲೆಯ ಊಟವಾ? ನಾವು ಬರಲ್ಲ. ಇನ್ನೂ ಬಹಳಷ್ಟು ವಿಷಯಗಳಿರ್ತವೆ. ನೀವು ಊಟಕ್ಕಲ್ಲ, ಚೋಳರಾಮ್ನ ಸೆಕ್ಯೂರಿಟಿಗಾಗಿ ಬರಬೇಕು. ನೀವು ಗಾರ್ಡ್ ನ ಪರಿಸ್ಥಿತಿ ಏನ್ ಮಾಡಿದಿರೋ ಅದರಿಂದ ತಿಳಿತದೆ. ನಿಮಗಿಂತ ಒಳ್ಳೆ ಸೆಕ್ಯೂರಿಟಿ ಯಾರು ಕೊಡೋದಕ್ಕೆ ಸಾಧ್ಯ ಇಲ್ಲ. ಡೋಂಟ್ ವರಿ ಸರ್, ನಾವೆಲ್ಲರೂ ಬರ್ತೀವಿ. ನೋಡಪ್ಪ, ಬಹಳ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ನಾನು ಎಲ್ಲಿವರೆಗೆ ಬೇಡ ಅಂತ ಹೇಳೋದಿಲ್ವೋ ಅಲ್ಲಿವರೆಗೆ ರಿಪೀಟ್ ಮಾಡ್ತಾ ಇರೋದನ್ನ. ವೈದ್ಯರೇ, ನಿಮ್ಮ ಚೂರ್ಣ ಏನಾಯ್ತು? ಚೂರ್ಣದಲ್ಲಿ ಬೆಕ್ಕಿನ ಹಾಲು ಹಾಕಿ ಒಂದು ಪಾತ್ರೆಯಲ್ಲಿ ಸಂಪಿಗೆ ಹೂವಿನ ಜೊತೆ ಸೇರಿಸಿಟ್ಟಿದ್ದೇನೆ. ಈಗ ಸೂರಜ್ಮುಖಿಯ ತೊಟ್ಟು ಮತ್ತು ಇನ್ನೇನೋ ಸೇರಿಸಬೇಕಾಗಿದೆ. ಇವತ್ತು ರಾತ್ರಿ ಸಿದ್ಧ ಮಾಡ್ತೀನಿ. ನಾಳೆ ಒಳಗೆ ಪರಿವಾಳ ಸರಿ ಹೋಗತ್ತೆ. ಅರೆ ವಾ, ಸ್ನಾನ ಮಾಡಿದ್ಯಾ?
ಅರೆ ತುಂಬಾ ಕಷ್ಟದಿಂದ ಪ್ರಾಣ ಉಳಿತು ಯಾರ್. ಏನಾಯ್ತು? ನಾನು ಮರ್ತೋಗಿದ್ದೆ. ಈಗ ನಾನು ಮನುಷ್ಯನಲ್ಲ, ಪಾರಿವಾಳ ಅಂತ. ಟಾಯ್ಲೆಟ್ ಸೀಟ್ ನಲ್ಲಿ ಕೂತಿದ್ದೆ, ಒಳಗ್ ಬಿದ್ದೋದೆ. ಹಂಗಾದ್ರೆ ನಿಜಕ್ಕೂ ಪಾರಾದೆ. ಯಾರಾದ್ರೂ ಫ್ಲಶ್ ಮಾಡ್ತಿದ್ರೆ ಬದುಕೋದು ಸಾಧ್ಯ ಇರ್ತಿರ್ಲಿಲ್ಲ. ಎನಿ ಡೌಟ್? ಸಾರಿ, ಇವತ್ತು ನನ್ನ ಸ್ಪೀಡ್ ಫಾಸ್ಟ್ ಇದೆ. ನಾನು ನಿನ್ನನ್ನ ಕರ್ಕೊಂಡು ಹೋಗಕ್ ಬಂದಿದ್ದೆ. ಯಾಕೆ? ನಂದು ಎಲ್ಲರ ಬಂಧು ವೈದ್ ಬಾಲು ನಿಮ್ಮನ್ನೆಲ್ಲರನ್ನ ಕರ್ಕೊಂಡ್ ಬರ್ಲಿಕ್ಕೆ ಹೇಳಿದ್ದಾರೆ. ಕರ್ದಿದ್ದಾಗಿರ್ಲಿಕ್ಕಿಲ್ಲ, ಅವರು ಹೀಗೆ ಯಾವಾಗ್ಲೂ ಇಲ್ಲಿ ಬಾ ಹೇಳ್ತಾ ಇರ್ತಾರೆ. ಹೌದಾ? ಅನ್ಸುತ್ತೆ ನಾನು ಕನ್ಫ್ಯೂಸ್ ಆದೆ ಅಂತ. ಅವ್ರು ಹೇಳಿದ್ರು ಇಲ್ಲಿ ಬಾ, ಹನಿ ಬನಿ ಮತ್ತು ಪಾರಿವಾಳನ್ನ ಕರ್ಕೊಂಡ್ ಬಾ, ಚೂರನ್ ರೆಡಿ ಇದೆ ಅಂತ. ಏನು? ಹಾ, ನಾನು ಮತ್ತೆ ಕೇಳ್ಕೊಂಡು ಬರ್ತೀನಿ. ನಿಮ್ಮನ್ನ ಕರ್ದಿದಾರಾ ಅಥವಾ ಇಲ್ವಾ? ಚೂರ್ಣ ತಯಾರಾಗಿದೆ, ಬನ್ನಿ. ನಂದುಗೆ ಕೇಳ್ಕೊಂಡ್ ಬರ್ಲಿಕ್ಕೆ ಬಿಡು, ನಮ್ಮನ್ ಕರ್ದಿದ್ದಾರಾ ಇಲ್ವಾ ಅಂತ. ಕತ್ತೆ ಚೂರ್ಣ ಸಿದ್ಧವಾಗಿದೆ. ಅದಂತೂ ಖನ್ನಾ ಸಾಹೇಬರಿಗಾಗಿ ಗೆಲ್ಲವಲ್ಲ, ಈಗಲ್ಗಾಗಿಯೇ ಮಾಡಿರ್ಬೇಕು. ಎನಿ ಡೌಟ್? ಬೇಗನೆ ಹೋಗಿ, ಟೈಮ್ ಇಲ್ಲ. ಸಮಯದ ಬೆಲೆ ತಿಳ್ಕೊಳ್ರಿ. ಆಗಷ್ಟೇ ಸಮಯ ನಮ್ಗೆ ಜೊತೆ ಕೊಡುತ್ತೆ. ನಡೀರಿ, ಡಿವಿಡಿಯನ್ನ ಹುಡುಕ್ಬೇಕಿದೆ. ನಂದು ಹಾ, ಬಂದು. ನಿನ್ನ ಮೆದುಳಿನ ಟವರ್ನಲ್ಲಿ ಜಾಣತನದ ಸಿಗ್ನಲ್ ಬರೋದಿಲ್ಲ. ನೀನು ಕತ್ತೆ. ಹಾಗಾದ್ರೆ ಹನಿ ಏನು? ಹನಿ ದೊಡ್ಡ ಕತ್ತೆ. ಕೇಳಿದ್ದೆ ತಮ್ಮ, ಸಮಾಜದಲ್ಲಿ ನನಗೆ ಎಷ್ಟು ರೆಸ್ಪೆಕ್ಟ್ ಇದೆ. ವೈದ್ಯ ಬಾಲು, ನೀವು ಚೂರ್ಣ ತಯಾರಿಸಿದ್ರಾ? ಹಾ, ಎಲೆ ನೋಡು. ಎಲೆ ಬಾ, ಈ ಚೂರ್ಣ ತಿನ್ನು, ಮತ್ತೆ ನಿನ್ನ ಅಸಲಿ ರೂಪಕ್ಕೆ ಬಾ. ಅರೇ ಅರೇ, ಗಿಡುಗ ಮನುಷ್ಯನ ಬದಲು ಬೆಕ್ಕಾಗಿ ಬಿಡ್ತು. ಬಹುಶಃ ಚೂರ್ಣದಲ್ಲಿ ಬೆಕ್ಕಿನ ಹಾಲು ಸೇರಿಸಿದ್ದಕ್ಕೆ ರಿಯಾಕ್ಷನ್ ಆಗಿರ್ಬೇಕು. ಹಲೋ ಬ್ಯೂಟಿಫುಲ್, ಮಹಲಿಗೆ ಹೊಸತಾಗಿ ಬಂದಿದ್ಯಾ? ನಮ್ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರಾ? ಎಷ್ಟು ಜೋರಾಗಿ ಹೊಡಿತೀನಿ ಅಂತ ಹೇಳಿದ್ರೆ ಫ್ರೆಂಡ್ ನ ಶಿಪ್ಪಿಗೆ ಹೋಗಿ ಬೀಳ್ತೀರಾ. ನನ್ನ ಸ್ಟೈಲೇ ಬೇರೆ ಇದೆ. ಮಿಯಾವ್. ಮುಂಚೆ ಪಾರಿವಾಳ ಆಗಿ ಯಾವ ರೀತಿ ಅಡ್ಜಸ್ಟ್ ಆಗ್ಬೇಕು ಅನ್ನೋದನ್ನ ಕಲ್ತೆ, ಈಗ ಬೆಕ್ಕು ಮಾಡ್ಬಿಟ್ರಿ. ಈಗ ನಂದು ಗತಿ ಏನು? ಮಿಯಾವ್. ಅಲ್ಲೇ ಬಾ, ನಾನು ಚೂರ್ಣದ ರಿಯಾಕ್ಷನ್ ಸರಿ ಮಾಡೋದಕ್ಕಾಗಿ ನಾನು ಇನ್ನೊಂದು ಚೂರ್ಣ ಮಾಡಬೇಕು. ಅದನ್ನು ತಿಂದು ನೀನು ಪೂರ್ತಿ ಹುಷಾರಾಗ್ತೀಯಾ? ಹಾಗಾಗುತ್ತಾ? ಹಾ, ಪ್ರತಿ ಸೈಂಟಿಸ್ಟ್ ರಿಸರ್ಚರ್ ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಆಂಟಿಡೋಟ್ ಕೂಡ ಮಾಡ್ತಾರೆ. ನಾನು ಹಾಗೆ ಮಾಡ್ತೇನೆ. ಹಾಗಾದ್ರೆ ಡಿವಿಡಿ ಕೂಡ ಆಂಟಿಟ್ಯೂಡ್ ಖಂಡಿತ ಮಾಡಿರ್ಬೋದು. ಆಯ್ತು ಕೆಲ್ಸ. ನಾವು ಡಿವಿಡಿಯನ್ನ ಹಿಡಿದು ಅವನ ಪ್ಲಾನ್ ಅನ್ನು ಫೇಲ್ ಮಾಡೋಣ, ಮತ್ತೆ ಈಗಲ್ಗೆ ಆಂಟಿಡೋಟ್ ತರೋಣ. ಆದ್ರೆ ಡಿವಿಡಿಯನ್ನು ಹುಡುಕುದು ಹೇಗೆ? ನಗರದ ಹೊರಭಾಗದಲ್ಲಿ ಕಬ್ಬಿನಿಂದ ಬೆಲ್ಲ ಮಾಡೋ ಫ್ಯಾಕ್ಟರಿ ಇದೆ. ಅದು ಡಿವಿಡಿಯ ರೈಟ್ ಹ್ಯಾಂಡ್ ಚಮಚಮ್ದು. ಅದ್ಭುತ, ವಿಚಿತ್ರ. ಒಬ್ಬ ಕ್ರಿಮಿನಲ್ ಬೆಲ್ಲ ಯಾಕೆ ಮಾಡ್ತಾನೆ? ಅವನು ಕ್ರಿಮಿನಲ್ ನಂತರ ಆದದ್ದು. ಡಿವಿಡಿ ಅಂಗಡಿಯಲ್ಲಿ ಬೆಲ್ಲ ಸಪ್ಲೈ ಮಾಡ್ತಿದ್ದ. ಡಿವಿಡಿ ಕ್ರೈಮ್ ಒಳಗೆ ಬಂದ. ಡಿವಿಡಿ ಚಮಚಮನ್ನ ತನ್ನ ರೈಟ್ ಹ್ಯಾಂಡ್ ಮಾಡಿಕೊಂಡ. ಬನ್ನಿ, ನಾವು ಚಮಚಮನ್ನ ಹಿಡಿದು ಡಿವಿಡಿಯನ್ನ ಪತ್ತೆ ಹಚ್ಚೋಣ. ಹಲೋ
ಸ್ವೀಟಿ, ನೋಡ ನಿನ್ನ ಸ್ವ್ಯಾಗ್. ನನ್ನ ಜಾಮ್ ಮತ್ತು ಸ್ಟ್ರಾಂಗ್ ಆರ್ಮಿಂದ ನೀನು ಬಚಾವಾಗೋದಿಲ್ಲ. ಏ ಹುಚ್ಚ ಇದ್ದೇನು? ಅಲ್ಲ ಬೆಕ್ಕು. ಓ, ಅವನು ನನ್ನ ಪಾರಿವಾಳ ಅಂತ ತಿಳ್ಕೊಂಡು ತಿನ್ನಕ್ಕೆ ಬಂದಿದ್ದಾನೆ. ಇಲ್ಲ, ಅರೆ ನೀನು ಪಾರಿವಾಳ ಆಗಿದ್ದೆ, ಈಗ ಬೆಕ್ಕಾಗಿದ್ದೀಯಾ. ನಿನ್ನನ್ನು ಬೆಕ್ಕು ಅಂತ ತಿಳ್ಕೊಂಡೇ ಬರ್ತಾ ಇರೋದು. ಎನಿ ಡೌಟ್? ಇಲ್ಲಿಂದ ಅರೆ ಯಾರು ಈ ವೈದ್ಯ ಬಾಲ ಯಾವ ಕಷ್ಟಕ್ಕೆ ನನ್ನನ್ನು ಈಡು ಮಾಡಿದ್ರು? ಮಿಯಾವ್. ಚಮಚಮ್ ಬಗ್ಗೆ ಗಮನ ಕೊಡು, ಯಾವುದೇ ತಪ್ಪು ಮಾಡಬೇಡ. ಓಕೆ. ಚಮಚ. ಅರೆ ಮುಟ್ಟಾಳ, ಮುಚ್ಚಲು ಯಾರು? ಅದು ನೀನು. ಅವನ ಹೆಸರು ಚಮ್ಮಚಲ್ಲ, ಚಮ್ಚಮ್ ಅಂತ. ಇವನೇ ಹಾ ಬೈ ಟೈಮ್ ಪಾಸ್. 2 ದಿನ ನಂತರ ಬಾ. ಈಗ ಇನ್ನೂ ಬೆಲ್ಲ ರೆಡಿ ಆಗ್ಲಿಲ್ಲ. ನಮ್ಗೆ ಬೆಲ್ಲ ಅಲ್ಲ, ಡಿವಿಡಿ ಬೇಕು. ಅದು ಡಿವಿಡಿಯ ಅಂಗಡಿ ಮುಂದೆ ಇದೆ. ಚಮಚಮ್, ನಾವು ನಿನ್ನನ್ನು ಪುಡಿ ಪುಡಿ ಮಾಡಿ ಚಮಚಮ್ನಿಂದ ಗಜ್ಜಕ್ ಮಾಡೋ ಮೊದ್ಲು ನೇರವಾಗಿ ಹೇಳು, ಡಿವಿಡಿ ಎಲ್ಲಿದ್ದಾನೆ? ಸಂದೇಶ್ ಮಾಲ್ಪುವೆ, 7 ರೂಪಾಯಿ ಇವ್ರಿಗೆ. ಹಲೋ ಕ್ಯೂಟಿ, ಬೆಲ್ಲ ತಿಂತೀಯಾ? ತಮ್ಮ, ನಾನು ಬೆಲ್ಲದ ತವದಲ್ಲಿ ಸಿಕ್ಕಾಕೊಂಡೆ. ಸ್ಪೈ ಈಗಲ್ ಸಹಾಯ ಮಾಡ್ತಾನೆ. ಅರೆ ನೀನ್ ನಮ್ಮ ಸೈಡ್ ಇರೋದಾ ಅವ್ರ ಸೈಡ್ಗ? ಅರೆ ಸಾರಿ, ಮರ್ತಿದ್ದೆ, ಬೆಕ್ಕಿದ್ದೀನಿ. ಮಿಯಾವ್. ಜೋರ್ದಾರ್, ನಾನು ಚಮಚಮ್ ಹಿಂದೆ ಹೋಗ್ತೀನಿ, ನೀನ್ ಇವರನ್ನು ನೋಡ್ಕೋ. ನಮ್ಮಿಂದಾಗಿ ಎಲ್ಲಾ ಪ್ಲಾನ್ ಕೆಟ್ಟೋಯ್ತು. ಎನಿ ಡೌಟ್? ಈಗ ಏನು ಆಗಿಲ್ಲ. ಬನ್ನಿ, ಚಮಚಮನ ಹಿಂದೆ ಹೋಗಿದ್ದಾನೆ, ನಡೀರಿ. ಚಮಚಮ್ ನಿಲ್ಲು, ನಾನು ಹಿಡಿದ್ರೆ ಚೆನ್ನಾಗಿ ಹೊಡಿತೀನಿ. ಅಲ್ಲಿದ್ದಾರೆ.
ಅಣ್ಣ ನೀನ್ ಯಾಕೆ ಹಿಂದೆ ಬಂದೆ? ಅರೆ ಇದು ಅಣ್ಣ ಅಲ್ಲ, ಈಗಂತೂ ಅಕ್ಕ ಇದು. ಈಗ ಓಡಕ್ಕಾಗಲ್ಲ. ಡಿವಿಡಿ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ನಿನಗೆ ಒಳ್ಳೇದಾಗತ್ತೆ. ಮತ್ತೆ ಅವನ ಪ್ಲಾನ್ ಏನು? ದೇವ್ರಣ್ಣ, ನನಗೇನು ಗೊತ್ತಿಲ್ಲ ಪ್ಲಾನ್ ಬಗ್ಗೆ. DVD ಸರ್ ಬೆಳಿಗ್ಗೆ ಹೇಳೋದಲ್ಲಿದ್ದಾರೆ, ಆದ್ರೆ ಏನೋ ದೊಡ್ಡ ಪ್ಲಾನ್ ಇದೆ. ಓಕೆ, ಈಗ ಹೇಳು DVD ಎಲ್ಲಿದೆ ಅಂತ. ಪ್ಲಾನ್ ಏನು ಅಂತ ನಾವು ನೋಡ್ತೀವಿ. ಎನಿ ಡೌಟ್? ಅದು 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 ನಾನು ಹೇಳು, ನೀನು ಸಿಕ್ಕಾಕೊಂಡಿದ್ಯಾ. ಈಗ ಟ್ರೈನಿಂದ ಹಾರಿ ನೀನು ಓಡಕ್ಕಾಗಲ್ಲಲ್ವಾ? ಕತ್ತೆ, ಅವನಿಗೆ ಟ್ರೈನಿಂದ ಹಾರೋ ಐಡಿಯಾ ಕೊಟ್ಟೆ. ನಾನು ಕೊಟ್ಟಿದ್ದಲ್ಲ, ಅವನ್ ತಗೊಂಡಿದ್ದು. ನಿನಗಂತೂ ಗೊತ್ತಿದೆ, ನನಗೆ ಗೊತ್ತೇ ಆಗೋದಿಲ್ಲ ನಾನು ಯಾವಾಗ ಯಾವ ಐಡಿಯಾ ಕೊಡ್ತೀನಿ ಅಂತ. ಕೈಗೆ ಬಂದ ಶತ್ರು ಹೊರಟೋದ. ಈಗ DVD-ನ ಹೇಗೆ ಕಂಡುಹಿಡಿಯೋದು? ಮಿಯಾವ್. ಅದು ಸಿಗಲ್ಲ. ನೀನು ಮೇಡಮ್ನ ರೂಮಿಂದ ಮೆಡಿಟೇಷನ್ ಇಂದು DVD ತಗೋ, ಶಾಂತಿ ಸಿಗ್ತದೆ. ಅರೆ ನೀನು ತಮಾಷೆ ಅನ್ಕೊಂಡಿದ್ಯಾ? ನಗರದ ಮೇಲೆ ದೊಡ್ಡದೊಂದು ಅಪಾಯ ಇದೆ. ಯು ಆರ್ ರೈಟ್. ಚಮಚಮ್ ಹೇಳಿದ್ದ DVD ನಿನ್ನೆಷ್ಟೇ ದೊಡ್ಡ ಪ್ಲಾನ್ ಮಾಡಿದ್ದ. ಒಂದು ಮಾತು ಗೊತ್ತಿದೆ, ಪಟ್ಟಣಕ್ಕೆ ಅಪಾಯ ಇದೆ ಅಂತ. ಆದ್ರೆ ನಮಗೆ ಇದು ಗೊತ್ತಿಲ್ಲ ಅವನು ಏನ್ ಮಾಡಕ್ಕೆ ಹೊರಟಿದ್ದಾನೆ ಅಂತೇಳಿ. ಮತ್ತೆ ಅವನು ಎಲ್ಲಿ ಮಾಡ್ತಾನಂತಾನೂ ಗೊತ್ತಿಲ್ಲ. ಅದೇನೇ ಇರ್ಲಿ, ಆ ಪ್ರಾಜೆಕ್ಟ್ ಚೋಳಕ್ಕೆ ಸಂಬಂಧಿಸಿದ್ದೇ ಇದೆ. ಯೋಚಿಸಿ, ಅದಕ್ಕೆ ಏನು ಸಂಬಂಧಿಸಿದ್ದಾಗಿರುತ್ತೆ? ಹೌದಾ? ಚೋಲೆ, ಸಮೋಸ, ಪೂರಿ, ಚೋಲೆ ಟಿಕ್ಕಿ. ಹನಿ ಏಟು ತಿಂತಿ? ಚೋಲೆ ಜೊತೆಗೆ ಕೆಪ್ಪೆಗೆ. ಇದನ್ನಂತೂ ಚೋಲರಾಮ ಕೂಡ ಯಾವತ್ತೂ ತಿಂದಿಲ್ಲ. ಚೋಳರಾಮ್. ಹಾ, ಚೋಳಪುರದ ರಾಜ ಚೋಳರಾಮ್ ಕೇವಲ ಚೋಲೆಯದ್ದು ಬೇರೆ ಬೇರೆ ಡಿಶ್ ತಿಂತಾ ಇರ್ತಾನೆ. ನಾಳೆ ಸ್ಟೇಡಿಯಂ ಅಲ್ಲಿ ಅವರ ಪ್ರೋಗ್ರಾಮ್ ನಂತರ ಲಂಚ್ ಇದೆ. ಅವ್ರ ಹತ್ರ ಕೇಳ್ತೀನಿ, ನೀವು ಚೋಲೆ ಪಾಪಡ್ ತಿಂದಿರ್ಬೋದು, ಆದ್ರೆ ಚೋಲೆ ಕೆಪ್ಪೆಗೆ ತಿಂದಿರ್ತೀರಾ ಅಂತ. ಥ್ಯಾಂಕ್ ಯು ಅಣ್ಣ, ನೀನು ಕೇಸನ್ನ ಸಾಲ್ವ್ ಮಾಡಿದೆ ಕಣೋ. ಮತ್ತೊಮ್ಮೆ ನನಗೆ ಯಾಕೆ ಗೊತ್ತಾಗಲ್ಲ? ಗೆಳೆಯರೇ, ಪ್ರಾಜೆಕ್ಟ್ ಚೋಲಾ ಅಂದ್ರೆ ಚೋಲಾರಾಮನ ಕಿಡ್ನಾಪ್ ಮಾಡೋ ಪ್ಲಾನ್. ನಾಳೆ ಸ್ಟೇಡಿಯಂ ಅಲ್ಲಿ ಪ್ರೋಗ್ರಾಮ್ ಇದೆ. ನಾಳೆನೆ DVD ಕೂಡ ಏನೋ ಮಾಡ್ತಿದ್ದಾನೆ. ನಮ್ಮ ನಗರದಲ್ಲಿ ಚೋಳರಾಮ್ ಕಿಡ್ನಾಪ್ ಆದ್ರೆ ನಮಗೆ ಬಹಳ ಅಪಮರ್ಯಾದೆ. ಎನಿ ಡೌಟ್? ನಾವ್ ಏನಾದ್ರೂ ಮಾಡ್ಬೇಕಿದೆ. ಮಿಯಾವ್. ಖಂಡಿತ ಮಾಡೋಣ. ನಮ್ಮ ನಗರದ ಹೆಸರನ್ನು ಹಾಳು ಮಾಡೋಕೆ ನಾವು ಬಿಡೋದಿಲ್ಲ. ಆದ್ರೆ ಮಾಡೋದು ಹೇಗೆ? ನಾವು DVD-ಯನ್ನು ನೋಡಿ ಕೂಡ ಇಲ್ಲ. DVD ಮತ್ತು ಅವರ ಗ್ಯಾಂಗ್ ಅನ್ನ ಗುರ್ಸೋದ್ರಲ್ಲಿ ನಾನು ಸಹಾಯ ಮಾಡ್ತೀನಿ. ನಾನು ಚಮಚಮ್, ಸಂದೇಶ್, ಮಿಸ್ಟಿ ದಹಿ, ಮಾಲ್ಪುವಾ ಎಲ್ರು ಗೊತ್ತಿದ್ದಾರೆ. ನನ್ನ ದೃಷ್ಟಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಸ್ಟೈಲೇ ಬೇರೆ ಇದೆ. ಮ್ಯಾವ್. ನನ್ನ ಕೂಡ ಸ್ಟೈಲ್ ಸೇಮ್ ಟು ಸೇಮ್ ಆಗಿದೆ. ನಾನು ಕೂಡ ಕಂಡಿಡ್ತೀನಿ. ನಾನು ಇದನ್ನೆಲ್ಲ ತುಂಬಾ ತಿಂದಿದ್ದೀನಿ. ಮ್ಯಾವ್. ಕತ್ತೆ, ಇವನು ಹೇಳ್ತಿರೋದು DVD-ಯ ಗ್ಯಾಂಗಿನ ಬಗ್ಗೆ. ಎನಿ ಡೌಟ್? ಅಲ್ಲಿ ಬಹಳ ಜನರಿರ್ತಾರೆ. DVD-ಯನ್ನು ಹುಡುಕೋದಂದ್ರೆ ಹುಲ್ಲಿನಿಂದ ಸೂಜಿ ಹುಡುಕೋದು. ಎಲ್ರೂ ಎಕ್ಸ್ಟ್ರಾ ಅಲರ್ಟ್ ಆಗಿರ್ಬೇಕು. ನಾವು ಚೋಲಾರಾಮ್ ಬರೋ 1 ಗಂಟೆ ಮೊದಲು ತಲುಪಬೇಕು. ಬೆಳಿಗ್ಗೆ ಬೇಗ ಎದ್ದು ಸ್ಟೇಡಿಯಂ ಹೋಗ್ಬೇಕು. ಫಂಕ್ಷನ್ ಶುರು ಆಗೋಕೆ ಅರ್ಧ ಗಂಟೆ ಇದೆ. ಅಷ್ಟೇ ಸಮಯದಲ್ಲಿ ನಾವು DVD-ಯ ಗ್ಯಾಂಗ್ ಅನ್ನ ಹಿಡಿಬೇಕು. ಆದ್ರೆ ಹುಡುಕೋದು ಬಹಳ ಕಷ್ಟ. ಅರೆ ಈಗಲಿದ್ಯಲ್ಲ, ಈಗಲೇ ಹೇಳ್ತಾನೆ DVD ಎಲ್ಲಿದ್ದಾನೆ ಅಂತ. ಅರೆ ಮನುಷ್ಯ ಇದ್ದೀನಿ. ಗೂಗಲ್ ಅಲ್ಲ, ಯಾವ್ದ್ರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಇಂಥ ಸಂದಡಿಯಲ್ಲಿ ಹುಡುಕೋದು ಹೇಗೆ? ಅದೇ ಪರಿಮಳ. ಇದಂತೂ ಅದೇ ಪರಿಮಳ ಆಗಿದೆ, ಬೆಲ್ಲದ ಜಾಗದಲ್ಲಿದ್ದಂಥದ್ದು. ಅರೆ ಯಾರ್ ಬೆಲ್ಲ ಅಲ್ಲ, ಗೂಂಡಗಳು ಬೇಕು. ಅರೆ ಕತ್ತೆ, ಇದು ಗೂಂಡಗಳದೇ ಸ್ಮೆಲ್.
ನೀನು ಧೈರ್ಯ ತೋರಿಸ್ಬೇಡ, ಗೂಂಡಾಗಳನ್ನು ತೋರಿಸು. ಎನಿ ಡೌಟ್? ಸಾರಿ, ನಾನು ಜೋಶ್ನಲ್ಲಿ ಮರ್ತೇ ಹೋಗಿತ್ತು ನಾನು ಮನುಷ್ಯ ಅಲ್ಲ ಅಂತ ಯಾರ್. ಮ್ಯಾವ್. ಹೇಳು, DVD ಎಲ್ಲಿದೆ? DVD ಪ್ಲೇಯರ್ ಒಳಗೆ. ಇಷ್ಟು ದೊಡ್ಡ ವ್ಯಕ್ತಿ DVD ಪ್ಲೇಯರ್ನ ಒಳಗೆ ಹೇಗೆ ಹೋದ? ಒಳಗೋಗ್ಲಿಕ್ಕೆ ಆಗಲ್ಲ. ಹಾಗಾದ್ರೆ DVD ಕೇಸ್ ಅವ್ರೊಳಗಡೆ ಇರಬೇಕು. DVD ಕೇಸ್ ಅಂತ ಇನ್ನೂ ಸಪರಾಗಿರ್ತದೆ ಕತ್ತೆ. ನನಗ್ ಕೇಳಿಕ್ ಬಿಡಿ, ನನ್ನ ಸ್ಟೈಲೇ ಬೇರೆ ಇದೆ ಯಾರ್. ಮಿಯಾವ್. ಹೇಳಿಬಿಡು ಸಂದೇಶ್, ಇಲ್ದಿದ್ರೆ ನಿನ್ನ ಮನೆಗೆ ಕೇವಲ ನಿನ್ನ ಸಂದೇಶ ಮಾತ್ರ ಹೋಗುತ್ತೆ. ನನ್ನ ಸ್ಟೈಲೇ ಬೇರೆ. ಮಿಯಾವ್. ಹೊಡಿರಿ, ಎಷ್ಟು ಬೇಕೋ ಅಷ್ಟು ಹೊಡಿರಿ, ಆದ್ರೆ ಪ್ಲಾನ್ ಫೈಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಚೋಲ ಕಿಡ್ನಾಪ್ ಆಗ್ತಾನೆ, ಪಾರ್ಕಿಂಗ್ ನಲ್ಲಿ ಮಾಲ್ಪೋ ಕಾರ್ ತಗೊಂಡು ರೆಡಿ ಇದ್ದಾನೆ. ಪಾರ್ಕಿಂಗ್. DVD ಎಲ್ಲಿದ್ದಾನೆ? ಹೇಳೋದಿಲ್ಲ. ನಾನು DVD ಸಾಹೇಬ್ರ ಅತ್ಯಂತ ಆಪ್ತ. ಹೇಳೋದಿಲ್ಲ. ಅರೆ ಬಿಟ್ಬಿಡು, ಇವನು ಪುಕ್ಕ ಗೂಂಡ. DVD ಇವನಿಗೆ ಯಾಕೆ ಪ್ಲಾನ್ ಹೇಳ್ತಾನೆ? ಕಲಾ ಜಾಮೂನ್ ಗ್ರೀನ್ ರೂಮ್ ಅಲ್ಲಿ ಅಡಗಿರು. ವೈರಿಗಳಿಗೆ ಗುಟ್ಟು ಗೊತ್ತಾಗ್ಬಿಟ್ಟಿದೆ. ಗ್ರೀನ್ ರೂಮ್ಗೆ ಬನ್ನಿ. ಕಾಪಾಡಿ, ನಾನು ಸಿಕ್ಕಾಕೊಂಡೆ. ಮ್ಯಾವ್, ಮ್ಯಾವ್, ಮ್ಯಾವ್. ಮೊದಲು 100 ಸಲ ಹೇಳು, ನಾನು ಬೆಕ್ಕು ಮನುಷ್ಯ ಅಲ್ಲ ಅಂತ ನೆನಪಿರೋದಕ್ಕೆ. ತಮ್ಮ, ಇದಂತೂ ಬೇಸ್ಬಾಲ್ ಟೀಮ್ ಆಗಿದೆ. ಅರೆ ಕತೆ, 4 ಜನರದ್ದು ಏನ್ ಟೀಮ್ ಇರುತ್ತೆ? ಇವರು DVD ಗುಂಡಗಳು. ಹಿಡೀರಿ. ಈಗ ಏನ್ ಮಾಡ್ತೀರಾ? ಎಲ್ಲಿ ಸ್ಪೆಷಲ್ ಪವರ್ ಕೆಲ್ಸಕ್ಕೆ ಬರಲ್ವಾ, ಅಲ್ಲಿ ಫಿಸಿಕಲ್ ಪವರ್ ಕೆಲ್ಸಕ್ಕೆ ಬರುತ್ತೆ. ಸ್ಪೈ ಈಗಲ್ ಕೇಳಿದಾಗ ಕಲ್ಲು ಕೂಡ ಹೇಳುತ್ತೆ, ನನ್ನ ಸ್ಟೈಲೇ ಬೇರೆ. ಮ್ಯಾವ್. ಹೇಳು, ಹೇಳು DVD ಎಲ್ಲಿದೆ ಅಂತ ಹೇಳು. ಅವರು ಎಲ್ಲಿ ಇರ್ಬೇಕು ಅಲ್ಲಿ. ಅಂದ್ರೆ ಅವರು ಮನೆಯಲ್ಲಿ ಇದ್ದಾರೆ. ಕತ್ತೆ, ಅವರಿಗೆ ಚೋಲೆರಾಮನ್ ಕಿಡ್ನಾಪ್ ಮಾಡ್ಬೇಕಂದ್ಮೇಲೆ ಮನೇಲಿ ಹಾಕಿರ್ತಾರೆ. ತಿಳಿತು ಗೆಳೆಯರೆ, ಅವನು ಗುಂಪಲ್ಲಿದ್ದಾನೆ. ಗುಂಪಲ್ಲಿ ಹಾಕಿರ್ತಾರೆ. ಅವರು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಆಗಿದ್ದಾರೆ, VIP ಬಾಕ್ಸ್ ಅಲ್ಲಿ ಇದ್ದಾರೆ. ಇದೇನು ಹೇಳಿಬಿಟ್ಟೆ ನಾನು. ಥ್ಯಾಂಕ್ ಯು.
ಬನ್ನಿ, ಡಿವಿಡಿಯ ಪತ್ತೆ ಸಿಕ್ಕಿತು. ಕ್ರೆಡಿಟ್ ಇದೆ, ಕ್ಯಾಶ್ ಇದೆ. ಚೋಲಾರಾಮ್ಜಿ ನಿಮ್ಮ ಎದುರುಗಡೆ ಪ್ರಸ್ತುತಿ ಇದೆ. ಹೊಡಿ ಚಪ್ಪಾಳೆ. ಸರ್, ಆಲ್ ಕ್ಲಿಯರ್ ಸರ್. ಅರೆ ಫಂಕ್ಷನ್ ಶುರುವಾಯ್ತು, ಬೇಗ ಮಾಡಿ ಗೆಳೆಯರೇ. ಎನಿ ಡೌಟ್? ಸ್ಪೈ ಈಗಲ್ನ ದೃಷ್ಟಿಯಿಂದ ಯಾರು ತಪ್ಪಿಸ್ಕೊಳ್ಳಿಕ್ಕಾಗಲ್ಲ. ಅಲ್ಲಿ ನೋಡು, VIP ಬಾಕ್ಸ್ ನಲ್ಲಿ ಚಮ್ ಚಮ್. ಅದಂತೂ ಗುಂಡಾಗಿದ್ದಾನೆ. ಅವನಿಗೆ VIP ಪಾಸ್ ಯಾರು ಕೊಟ್ಟಿದ್ದು? ಕತ್ತೆ ಅವರು ಅಡಗಿ ನುಗ್ಗಿದ್ದು ಚೋಲಾರಾಮ್ ಜೊತೆಗಿರ್ಲಿ ಅಂತ. ಆದ್ರೆ DVD ಎಲ್ಲಿದ್ದಾನೆ? ಅಲ್ಲೇ ಅಕ್ಕಪಕ್ಕ ಇರ್ಬೋದು, ಬನ್ನಿ. ಗೆಳೆಯರಿ, ಇವತ್ತಿನ ನಮ್ಮ ಈ ದಿನವನ್ನ ನಿಮ್ಮ ನಗರದ ಸುವರ್ಣಾಕ್ಷರಗಳಲ್ಲಿ ಬರೆದಿಡಲಾಗುತ್ತೆ. ನಾವು ಇಲ್ಲಿಂದ ನಮ್ಮ ರಾಜ್ಯದ ತನಕ ನಾಲೆ ಮಾಡ್ತೀವಿ. ಇಲ್ಲಿಂದ ಕಾಲುವೆ ಮಾಡಿದ್ರೆ ನಾವು ಮ್ಯಾಚ್ ಇಲ್ಲಿ ಆಡೋದು. ಅರೆ ಕತ್ತೆ, ಇಲ್ಲಿಂದ ಅಂದ್ರೆ ಸ್ಟೇಡಿಯಂನಿಂದ ಅಲ್ಲ, ನಮ್ಮ ನಗರದಿಂದ ಅಂತ ಹೇಳಿದ್ದು. ಎನಿ ಡೌಟ್? ಹೊಲಕ್ಕೆ ನೀರ್ ಸಿಗುತ್ತೆ, ಕಡ್ಲೆಯ ಬೆಳೆ ಆಗತ್ತೆ, ಎಲ್ರಿಗೂ ತಿನ್ನೋದಕ್ಕೆ ಚೋಲೆ ಸಿಗತ್ತೆ. ನೀವು ಚೋಲೆ ತಿಂತೀರಾ? ನಾನು ಡಿವಿಡಿಯನ್ನು ಹುಡುಕ್ತೇನೆ, ನೀವು ಚಮಚವನ್ನು ಸಂಭಾಳಿಸಿಕೊಳ್ಳಿ. ಆರೆ ಬಿಡು. ಚೋಲಾರಾಮ್ ಕಿಡ್ನಾಪ್ ಆಗ್ತಿದ್ದಾನೆ. ಇದೇನ್ ಮಾಡಿದೆ? ನನ್ನ ಕೈ ಕಾಲು ಎಲ್ಲಿದೆ? ಹಿಡೀರಿ ಡಿವಿಡಿಯನ್ನು, ಅವನ ಡಾಟ್ನಿಂದ ಬಚಾವಾಗಿ. ನೆಲ್ಲೆ, ಇಲ್ಲಾಂದ್ರೆ ಚೋಲಾರಾಮನನ್ನ ಇರುವೆ ಮಾಡಿ ತಿಕ್ಕಾಕ್ಬಿಡ್ತೀನಿ. ಅರೆ ಮರಗುಳಿ, ಮತ್ ಮರ್ತ್ಯಾ? ನೀನ್ ನನ್ನ ಕೈದಿ. ಏನೂ ಮರ್ತಿಲ್ಲ. ಇವತ್ತು ನಾನು ಸ್ವತಂತ್ರಗೊಳ್ಳೋ ದಿನ, ಮತ್ತೆ ನೀನು ಜೈಲಿಗೆ ಹೋಗೋ ದಿನ. ತಮ್ಮ, ಈ ಡಿವಿಡಿಗೆ ಸರಿಯಾಗಿ ಹೊಡಿಯೋಣ. ಅರೆ ಬಿಟ್ಬಿಡಿ, ಎಲ್ಲ ಆಂಟಿಡಾಟ್ಸ್ ನ ಇವನಿಂದಲೇ ಮಾಡಬೇಕಿದೆ. ಸೈಂಟಿಸ್ಟ್ ನಾನಿದ್ದೀನಿ, ಇವನು ಹಲ್ವಾಯಿ. ಹೊಡಿರಿ. ಬಿಡಿ, ಅರೆ ಹೊಡೆದು ಗಜಕ್ಕಾಗ್ತಿದ್ದೀನಿ, ಬಿಡಿ. ಅರೆ ಇನ್ಸ್ಪೆಕ್ಟರ್ ಪಾಂಡ, ಎಲ್ಲಿ ಹೋಗ್ತಾ ಇದ್ದೀರಾ? ನೀವು ಮನುಷ್ಯನ ರೂಪದಲ್ಲಿರೋ ದೇವರು. ನೀವು ಸೈಂಟಿಸ್ಟ್ ಇದ್ದೀರಾ, ಹಾಗಾದ್ರೆ ಎಲ್ಲರಿಗೋಸ್ಕರ ಆಂಟಿಡಾಟ್ ನ ಮಾಡಿಯಲ್ಲ. ಪ್ಲೀಸ್, ನಿಮ್ಮ ಈ ಸಹಾಯವನ್ನ ಇಡೀ ಪ್ರಪಂಚ ನೆನಪಲ್ಲಿಟ್ಕೊಳ್ಳುತ್ತೆ. ಎಲ್ಲ ರೆಡಿ ಇದೆ, ನೀವು ಲೈನ್ ನಲ್ಲಿ ಬನ್ನಿ. ಶಾಬಾಷ್ ಮಕ್ಕಳೇ, ನಮ್ಮ ನಗರದ ಮರ್ಯಾದೆ ಹೋಗೋದನ್ನ ತಪ್ಪಿಸಿದ್ರೆ ನೀವು. ಥ್ಯಾಂಕ್ ಯು ಗೆಳೆಯರೇ.
ನಿಮ್ಮಗಳ ಕಾರಣದಿಂದ ನಾನು ಮತ್ತೆ ಸೂಪರ್ ಈಗಲ್ ಆದೆ. ವಾವ್, ನನ್ನ ಸ್ಟೈಲೇ ಬೇರೆ ಇದೆ. ವಾವ್ ವಾವ್ ವಾವ್. ಇಲ್ಲಿ ಬಾ, ಬೇಗ ಈ ಚೂರ್ಣನ ನುಂಗಿಬಿಡು. ನಿನ್ನ ಎಲ್ಲ ತೊಂದರೆಗಳನ್ನು ದೂರ ಓಡಿಸು. ಬೆಕ್ಕಿನಿಂದ ಮತ್ತೆ ಈಗಲಾಗ್ಬಿಡು. ನೋಡಪ್ಪ, ನೀನ್ ಯಾರು? ಇವನೇ ದ ಗ್ರೇಟ್ ಈಗಲ್ ಸೂಪರ್ ಸ್ಪೈ. ಆದ್ರೆ ಇವ ಮನುಷ್ಯ. ಅರೆ ಯಾರ್, ನನ್ನ ಹೆಸರು ಈಗಲ್ ಅಷ್ಟೇ, ಆದ್ರೆ ನಾನು ಮನುಷ್ಯ. ನನ್ನ ಸ್ಟೈಲೇ ಬೇರೆ. ಒಳ್ಳೇದಾಯ್ತು, ಸೈಂಟಿಸ್ಟ್ ಮೊದ್ಲೇ ನಿನಗೆ ಆಂಟಿಡೋಟ್ ಕೊಟ್ಟಿದ್ದು. ಇಲ್ಲಾಂದ್ರೆ ವೈದ್ ಬಾಲು ಈ ಬಾರಿ ನಿಜಕ್ಕೂ ನಿನ್ನನ್ನ ಈಗಲ್ ಮಾಡ್ಬಿಡ್ತಿದ್ದ. ಅರೆ ಇನ್ಸ್ಪೆಕ್ಟರ್ ಪಾಂಡ ಅವರಿಗೆ ಕೂಡ ಆಂಟಿಡೋಟ್ ಕೊಡಿ. ಕತ್ತೆ, ಇನ್ಸ್ಪೆಕ್ಟರ್ ಪಾಂಡ ಇಲ್ಲಿದ್ದಾರೆ. ಅದು ನಿಜವಾದ ಹಾವು, ಬಿಟ್ಬಿಡು. ಅಯ್ಯೋ